ಕೊಪ್ಪರ್ಗಾಂವ್ ರೈಲ್ವೆ ಸ್ಟೇಷನ್. ಇಲ್ಲಿಂದ ನಮ್ಮ ಪ್ರಯಾಣ ಬೆಂಗಳೂರಿಗೆ, KSR ಬೆಂಗಳೂರು. 4:25ಗೆ ನಮ್ಮ ಕರ್ನಾಟಕ ಎಕ್ಸ್ಪ್ರೆಸ್ ಬರಬೇಕು. ಆದರೆ 10 ಮಿನಿಟ್ಸ್ ಡಿಲೇ ಆಗಿ 4:40 ಬರುತ್ತೆ ಅಂತ ತೋರಿಸ್ತಾ ಇದೆ. ಯಾವುದೋ ಗೂಡ್ಸ್ ಗಾಡಿ ಬಂತು. ಸೊ ಟ್ರೈನಿಗೆ ಕಾಯ್ತಾ ಇದ್ದೀನಿ. ಈಗ ಸಮಯ 4:02. ಸೊ ಇನ್ನೂ 40 ನಿಮಿಷ ಇದೆ ಟ್ರೈನ್ ಬರೋದಕ್ಕೆ. ನೋಡಿ, ಕೊಪ್ಪರ್ಗಾಂವ್ ರೈಲ್ವೆ ಸ್ಟೇಷನಲ್ಲಿ ನೀವು ಶಿರ್ಡಿಗೆ ಹೋಗಿ ಬಂದರೆ ಇಲ್ಲಿ ಮುಂದೆ ಏನು ಕಾಣ್ತಿದೆ ಆಟೋ, ಇದಿಷ್ಟು ಆಟೋಗಳಲ್ಲಿ ಯಾವ್ದಾರು ಒಂದು ಹತ್ಕೊಂಡು ಶಿರ್ಡಿ ಕಡೆ ಹೋಗ್ಬೋದು. ಇವರೆಲ್ಲ ಶಿರ್ಡಿಗೆ ಟ್ರಾವೆಲ್ ಡ್ರಾಪ್ ಮಾಡೋದಕ್ಕೆ ಅಂತಿದೆ. ಶಿರ್ಡಿ ಅಂತಲ್ಲ, ಹತ್ತಿರದ ಊರವ್ರಿಗೆ ಅವ್ರಿಗೆ. ಇದು ಕೊಪ್ಪರ್ಗಾಂವ್ ಅಂದರೆ ಮೇಯ್ನ್ ಸಿಟಿಲಿಲ್ಲ ರೈಲ್ವೆ ಸ್ಟೇಷನ್. ಕೊಪ್ಪರ್ಗಾಂವಿಂದ ಸ್ವಲ್ಪ ಮುಂದೆ ಇದೆ. ನೋಡೋಣ ಇವತ್ತು ನಮ್ಮ ಪ್ರಯಾಣ ಬೆಂಗಳೂರು ಕಡೆ ಹೇಗಿರುತ್ತೆ ಅಂತ. ಎಷ್ಟು ಕವರ್ ಆಗುತ್ತೋ ಆದಷ್ಟು ಅಷ್ಟು ಕವರ್ ಮಾಡ್ತೀನಿ. ಬಂತು ನಮ್ಮ KK ಎಕ್ಸ್ಪ್ರೆಸ್. ಎಲ್ಲಪ್ಪ ಕಾಣಿಸ್ತಾ ಇದೆಯಾ? ನಿಧಾನಕ್ಕೆ ಬರ್ತಾವನೆ. ಯಾರಪ್ಪ ರಾಜ? ಈಗ ಹಿಂಗೆ ಬೆಂಡಾಗಿದೆ ಟ್ರೈನು. ಬೆಂಡಾಗಿ ಬರ್ತಾನೆ ಹುಡುಗ. ನಮ್ಮ ಕೋಚ್ B4ನ B3 ಬೋರ್ಡ್ ಹತ್ರ ನಿಲ್ಲಿಸಿದ್ದಾರೆ. ಸರಿಗೆ ಹಾಕ್ಬೇಕು. B427 ಆ ಕಡೆನೇ ಹೋಗೋಣ. ಇಲ್ಲಿ ಬರುತ್ತೆ ಈ ಸೈಡು. ಸ್ವಲ್ಪ ಆಗಲೇ ಮಧ್ಯಾಹ್ನ ಎಷ್ಟೋ ಜನ ಮೊದಲು ರಿಲ್ಯಾಕ್ಸ್ ಮಾಡ್ತಾವ್ರೆ. ಮಾಡಲಿ. ಹಾಂ, ಬೆಡ್ಡೆಲ್ಲ ಏನೂ ಬದಲಾಯಿಸೇ ಇಲ್ಲ. ಏಟ್ಸ್ಗಳು. ಕೊಪ್ಪರ್ಗಾವಿಂದ ನಮ್ಮ ಟ್ರೈನ್ ಕರ್ನಾಟಕ ಎಕ್ಸ್ಪ್ರೆಸ್ ಬೆಂಗಳೂರಿನ ಕಡೆ ಹೊರಟಿದೆ. ಕರೆಕ್ಟಾಗಿ 5 ನಿಮಿಷ ನಿಲ್ಲಿಸಿದ್ಮೇಲೆ ಆ ಸ್ಟೇಷನಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಪೆಟ್ರೋಲ್ ವಾಸನೆ ಫುಲ್ ತೊಗೊಂಡೆ. ನಮ್ಮೂರ ಕಡೆನೇ ಹೋಗ್ತಾ ಇರಬೇಕು. ತುಗ್ಲಕ್ಬಾದ್ ಬ್ಯಾಗ್ 9. ಮತ್ತೆ ಬರುವ ಶಿರ್ಡಿಗೆ ಸಮಯ ಆದಾಗ. ಆರು 37ಕ್ಕೆ ನಮ್ಮ ಟ್ರೈನು ಅಹಿಲ್ಯಾನಗರ್ ಜಂಕ್ಷನ್ ಬಂತಂತಿದೆ. ಒಂದು ಒಳ್ಳೆ ದೊಡ್ಡ ಜಂಕ್ಷನ್ ಅಂತಲೇ ಹೇಳ್ಬೋದು. ಸುಮಾರು ಜನ ಹಿಡ್ಕೊಂಡ್ರು, ಸುಮಾರು ಜನ ಹತ್ತಾ ಇದ್ದಾರೆ. ಟಾಯ್ಲೆಟ್ಸ್ಗಳಂತೂ ಒಂಚೂರು ಚೆನ್ನಾಗಿದೆ, ಎಲ್ಲ ವೆಟ್ಟಾಗಿದೆ, ಯೂಸ್ ಮಾಡೋ ಪರಿಸ್ಥಿತಿ ಇಲ್ಲ. ಅಹಿಲ್ಯಾನಗರಿಂದ ಹೊರಟಿದೆ ನಮ್ಮ ಟ್ರೈನು ಕರ್ನಾಟಕ ಎಕ್ಸ್ಪ್ರೆಸ್.
ನಮ್ಮ ಟ್ರೈನ್ ಈಗ ದೌಂಡ್ ಜಂಕ್ಷನಲ್ಲಿ ವಾಟ್ರಿಂಗ್ ಆದಮೇಲೆ ಹೊರಡ್ತಾ ಇದೆ. ಪೂನೆಗೆ ಭಾಳ ಹತ್ತಿರ ಇರೋವಂಥ ಸ್ಟೇಷನ್ ಇದು ದೌಂಡ್ ಜಂಕ್ಷನ್. ದೌಂಡ್ ಐದು ನಿಮಿಷ ಹಾಲ್ಟ್ ಇರುತ್ತೆ ಇಲ್ಲಿ. ಇದು ಒಂದು ದೊಡ್ಡ ಸ್ಟೇಷನ್ ಅಂತಲೇ ಹೇಳ್ಬೋದು. ಇದಾದಮೇಲೆ ಕುರ್ದುವಾಡಿ ಬರುತ್ತೆ. ಕುರ್ದುವಾಡಿ ಆದಮೇಲೆ ನಾವು ಕರ್ನಾಟಕ ಎಂಟರ್ ಆಗ್ತೀವಿ. ನೆಕ್ಸ್ಟ್ ಕುರ್ದುವಾಡಿ ಆದಮೇಲೆ ನಿಲ್ಲಿಸೋವಂಥ ಸ್ಟೇಷನ್ ಬಂದು ಕಲಬುರಗಿ. ಕೊನೆಗೆ ಸರಿಸುಮಾರು 11 ಗಂಟೆ 9 ನಿಮಿಷಕ್ಕೆ ನಮ್ಮ ಟ್ರೈನ್ ಕರ್ನಾಟಕ ಎಕ್ಸ್ಪ್ರೆಸ್ ಸೋಲಾಪುರ ಬಂದು ತಲುಪಿದೆ. ಸೋಲಾಪುರ ಇದಾದಮೇಲೆ ನಮಗೆ ಮುಂದಿನ ನಿಲ್ದಾಣ ಕಲಬುರಗಿ ಸಿಗುತ್ತೆ. ಮತ್ತೆ ಆಂಧ್ರ ಪ್ರದೇಶ ಎಂಟ್ರ್ ಮಾಡ್ತೀವಿ. ರಾಯಚೂರು ಆದಮೇಲೆ ಮತ್ತೆ ಆಂಧ್ರ ಪ್ರದೇಶಕ್ಕೆ ಹೋಗಿ ಮಂತ್ರಾಲಯಂ ರೋಡ್ ಮೂಲಕ ಧೋನಿ ಮಂತ್ರಾಲಯಂ ರೋಡ್ ಮೂಲಕ ಮತ್ತೆ ಕರ್ನಾಟಕ ಎಂಟ್ರ್ ಆಗ್ತೀವಿ. ಸ್ಟೇಟ್ ಸೆಂಟರ್ ಸೋಲಾಪುರ. ಈ ವರ್ಷ ಈ 3 ತಿಂಗಳಲ್ಲಿ 3ನೇ ಸರಿ ನಾನು ಈ ಸ್ಟೇಷನ್ಗೆ ಬರ್ತಾ ಇರೋದು. ಸೋಲಾಪುರಿಗೆ ಕಾಶಿಗೆ ಹೋದಾಗ ಬಂದಿದೆ, ಪಂಡ್ರಾಪುರ್ಗೆ ಹೋದಾಗ ಬಂದಿದೆ, ಮತ್ತು ಈಗ ಶಿರ್ಡಿಗೆ. ಕರೆಕ್ಟಾಗಿ 8:42ಗೆ ಪೇನುಕೊಂಡ ಜಂಕ್ಷನ್ನ ಬಿಟ್ಟಿದ್ದೀವಿ. ನೋಡಿ, ಪೇನುಕೊಂಡ ಹತ್ರ ಬೇಜಾನ್ ಈ ರೀತಿ ಬೆಟ್ಟಗಳಿದ್ದಾವೆ. ಬೆಟ್ಟ ಗುಡ್ಡಗಳ ಪ್ರದೇಶ ಸಖತ್ತಾಗಿದೆ. ಯಲಹಂಕ ಜಂಕ್ಷನಲ್ಲಿ ಈ ಕಡೆನೂ ಪ್ಲಾಟ್ಫಾರಮು, ಅಲ್ಲೂ ಪ್ಲಾಟ್ಫಾರಮ್ ಸಿಗುತ್ತೆ. ಇದು ಸೆಂಟ್ರಲ್ ಟ್ರ್ಯಾಕ್ ಇದೆ ಪ್ಲಾಟ್ಫಾರಮ್ ಮಧ್ಯದಲ್ಲಿ. ಇದೊಂದು ಥರ ಚೆನ್ನಾಗಿದೆ. ಇಲ್ಲೂ ಪ್ಲಾಟ್ಫಾರಮು ನೋಡಿ, ಅಲ್ಲೂ ಇಳ್ಕೊತಾ ಇದ್ದಾರೆ, ಅಲ್ಲೂ ಪ್ಲಾಟ್ಫಾರಮ್. ಇದು ಯಲಹಂಕ ಜಂಕ್ಷನಲ್ಲಿ ಮಾತ್ರ. ಬೇರೆ ಕಡೆ ನಿಮ್ಗೆ ಏನಾದ್ರು ಗೊತ್ತಿದೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಕಾಚಿಗೌಡ ಟ್ರೈನ್ ನಿಂತಿದೆ ಈ ಕಡೆ, ಹೈದ್ರಾಬಾದ್ ಯಲಹಂಕ ಜಂಕ್ಷನ್ ಕಾಚಿಗೌಡ. ಬೈಕ್ ಶೇರಿಂಗ್ ಚಿತ್ತೂರು ಜೊತೆ, ಚಿತ್ತೂರು ಕಾಚಿಗೌಡ. ಸೊ 10:20ಕ್ಕೆ ತಲುಪಿದ್ದೀವಿ ಯಲಹಂಕನ. 12 ಗಂಟೆಗೆ SPC ಬೆಂಗಳೂರು ರೀಚ್ ಆಗಬೇಕು.
ನೋಡ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಸೊ ಬೇಗನೆ ರೀಚ್ ಆಗ್ತೀವಿ, 10-20ಕ್ಕೆ ಇದ್ದೀವಿ ಅಂತ ನೋಡೋದು. ಡಿಪಾರ್ಟಿಂಗ್ ಫ್ರಮ್ ಯಲಹಂಕ ಜಂಕ್ಷನ್. ಕರೆಕ್ಟಾಗಿ 11:45ಗೆ ಬೆಂಗಳೂರು ಮೆಜೆಸ್ಟಿಕ್ KSR ಬೆಂಗಳೂರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಬಂದು ತಲುಪಿದೆ ನಮ್ಮ ಟ್ರೈನು. ಇಲ್ಲಿಗೆ ನಮ್ಮ ಶಿರಡಿ ಪ್ರಯಾಣ ಮುಗಿಯುತ್ತೆ. ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋಲಿ ಸಿಗೋಣ. ಧನ್ಯವಾದಗಳು.